ಕಳೆದ 1018 ದಿನಗಳಿಂದ ಸತತವಾಗಿ ತಮ್ಮ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಬಿಡೋದಿಲ್ಲ ಅಂತೇಳಿ ಹೇಳಿ ಚನ್ನರಾಯಪಟ್ಟಣ ಮತ್ತು ಸುತ್ತಲ 13 ಗ್ರಾಮಗಳ ರೈತರು ಒಂದು ಧೀರೋದಾತ್ತವಾದಂಥ ದೃಢತೆಯ ಹೋರಾಟವನ್ನು ಏನು ಮಾಡ್ತಿದ್ದಾರೆ. ಸರ್ಕಾರ ಈ ಹೋರಾಟವನ್ನು ಪರಿಗಣಿಸಬೇಕು, ಭೂಸ್ವಾಧೀನವನ್ನು ಕೈಬಿಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಭೂಸ್ವಾಧೀನ ಮಾಡಲಿಕ್ಕೆ ಸರ್ಕಾರ ಮುಂದಾಗಬಾರ್ದು. ಅತ್ಯಂತ ಫಲವತ್ತಾದಂಥ ಭೂಮಿ, ಬೇರೆ ಎಲ್ಲೂ ಕೂಡ ಬೆಳೀಲಿಕ್ಕಾಗದೇ ಇರತಕ್ಕಂಥ ಬೆಳೆಗಳ ಬೆಳೆಯುವಂಥ ಒಂದು ನೆಲ. ಇಂಥ ಭೂಮಿಯನ್ನು ಅಭಿವೃದ್ಧಿ ಹೆಸರಲ್ಲಿ ಕೈಗಾರಿಕೆಗಳಿಗೆ ಅಂತೇಳಿ ತಗೊಳ್ಳುವಂಥದ್ದು ಸರ್ವತಾ ಒಪ್ಪದೇ ಇರತಕ್ಕಂಥ ವಿಚಾರ. ಕೈಗಾರಿಕೆಗಳನ್ನು ಮಾಡಬೇಕು ಅಂತಂದರೆ ಬರಡು ಭೂಮಿ ಬೇಕಾದಷ್ಟಿದೆ ರಾಜ್ಯದಲ್ಲಿ, ಅಂಥ ಕಡೆಗಳಲ್ಲಿ ಮಾಡಿ ರೈತರು ಅದೇ ನಂಬಿ ಬದುಕ್ತಾ ಇರ್ತಕ್ಕಂಥವರು ಫಲವತ್ತಾದ ನೆಲದಲ್ಲಿರ್ತಕ್ಕಂಥ ರೈತರ ಬೆಳೆಗಳನ್ನು ನಾಶ ಮಾಡೋದಕ್ಕೆ ಹೋಗಬಾರ್ದು. ಈ ಹಿನ್ನೆಲೆ ಒಳಗಡೆಯಲ್ಲಿ ರೈತರ ಭೂಮಿ ರೈತರಿಗೆ ಸಿಗಬೇಕು, ಭೂಸ್ವಾಧೀನ ಕೈ ಬಿಡಬೇಕು ಅಂತೇಳಿ CPM ಪಕ್ಷ ಸಂಪೂರ್ಣವಾದಂಥ ಬೆಂಬಲವನ್ನು ಈ ಹೋರಾಟಕ್ಕೆ ಕೊಡ್ತಾ ಇದೆ. ಮುಂದೆ ನಡೀತಕ್ಕಂಥ ಹೋರಾಟಗಳಲ್ಲಿ CPM ಪಕ್ಷ ಸಂಪೂರ್ಣವಾಗಿ ಪಾಲ್ಗೊಳ್ಳುತ್ತದೆ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ.